ಡೇ 54 ಆಫ್ ಟೊಮೊಟೊ ಫಾರ್ಮಿಂಗ್ 53 ಡೇಯಲ್ಲಿ ನಾನು ಅಪ್ಡೇಟ್ ಮಾಡಿದೆ ವೈರಸ್ ಅನ್ನೋದು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದ ನಾನು ಈ ಒಂದು ಆ್ಯಕ್ಷನನ್ನು ತೊಗೊತಿದ್ದೀನಿ. ಸೊ ಏನಪ್ಪ ಸ್ಪ್ರೇ ಮಾಡ್ತಿದ್ದೀನಪ್ಪ ಅಂದರೆ ಜಂಪು. ಇದರಲ್ಲಿ ಪಿಪ್ರೋನಿಲ್ 80% ಇರುತ್ತೆ. ಅದ್ರ ಜೊತೆಗೆ ಪರ್ಫೆಕ್ಟು ಇದು ಒಂದು ಹರ್ಬಲ್ ಪ್ರಾಡಕ್ಟು. ಸೊ ಇದು ವೈರಸ್ಗೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಾರಣದಿಂದನೇ ನಾನು ಇದನ್ನ ಸ್ಪ್ರೇ ಮಾಡ್ತಿದ್ದೀನಿ. ಸೊ ಸ್ಪ್ರೇ ಮಾಡ್ತಿರುವಂತಹ ವಿಜುವಲ್ಸ್ ನೋಡ್ಬೋದು. ಸೊ ಎಸ್ಪೆಷಲಿ ಪರ್ಫೆಕ್ಟು ಜಂಪ್ ಅನ್ನೋದು ಟೊಮ್ಯಾಟೊ ಫಾರ್ಮಿಂಗಲ್ಲಿ ಎಲ್ಲ ರೈತರಿಗೂ ಒಂಚೂರು ಐಡಿಯಾ ಇದ್ದೇ ಇರುತ್ತೆ, ಮತ್ತು ಚಿಲ್ಲಿ ಫಾರ್ಮಿಂಗಲ್ಲೂ ಸಹ ರೈತರಿಗೆ ಐಡಿಯಾ ಇರುತ್ತೆ. ಸೊ ಇದನ್ನು ವೈರಸ್ ಒಂದೇನಾದರೂ ಒಂಚೂರು ಮೊಮೆಂಟಮ್ ಕಾಣಿಸ್ಕೊಂಡಾಗ ಸೊ ಇಮ್ಮಿಡಿಯೇಟಾಗಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಉತ್ತಮದ ರಿಸಲ್ಟ್ಸ್ ಇದೆ. ಸೊ ಈವನ್ ನಾವು ಲಾಸ್ಟ್ ಇಯರ್ ಸ್ಪ್ರೇ ಮಾಡಿದ್ದೀವಿ, ಒಳ್ಳೆ ರಿಸಲ್ಟ್ಸ್ ಇದೆ. ಈ ಇಯರು ಈಗ ಸ್ಪ್ರೇ ಮಾಡ್ತಿದ್ದೀನಿ. ಸೊ ಈ ಒಂದು ಕ್ರಾಪ್ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಒಂದು ಕ್ರಾಪಲ್ಲಿ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ 1.5 ಎಕರಲ್ಲಿ. ಇನ್ನೊಂದು 1 ಎಕರೆ ಏನಿದೆಯೋ ಅದರಲ್ಲಿ ಮಾತ್ರ ಒಂಚೂರು ಲೈಟಾಗಿ ಗೆನ್ಮೆ ಪಕ್ಕದಲ್ಲಿ ಮಾತ್ರ ಒಂಚೂರು ಬಂದಂಗೆ ಕಾಣಿಸ್ತಿತ್ತು. ಸೊ ಈಗ ರೀಸೆಂಟ್ ಡೇಸಲ್ಲಿ ತುಂಬಾ ಟೆಂಪ್ರೇಚರ್ ಜಾಸ್ತಿ ಆಗಿದೆ ನಮ್ಮ ಏರಿಯಾದಲ್ಲಿ, ಎಸ್ಪೆಷಲಿ ಚಿಂತಾಮಣಿ ಏರಿಯಾ. ಸೊ 35 ಅಪ್ ಟು 35ವರೆಗೂ ಟೆಂಪ್ರೇಚರ್ ಹೋಗಿದೆ ಇವತ್ತು, ಎಸ್ಪೆಷಲಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರುವಂತಹ ದಿನದಲ್ಲಿ. ಸೊ ಫರ್ದರ್ ಟೆಂಪ್ರೇಚರ್ ಅನ್ನೋದು ತುಂಬಾ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ವೈರಸ್ ಬರುವಂತಹ ಎಲ್ಲ ಚಾನ್ಸಸ್ಗಳು ಕಾಣಿಸ್ತಿದೆ. ಆ ರೀಸನ್ನಿಂದ ಎಲ್ಲ ರೈತರು ಜಾಗೃತರಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮನವಿ ಮಾಡ್ಕೊತೀವಿ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದೊಂದೇ, ಡೆಫಿನೆಟ್ಲಿ ರೇಟ್ಸ್ ಅನ್ನೋದು ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ತುಂಬಾ ನೆಗ್ಲಿಜಿಬಲ್ ಇದೆ. ಸೊ ಅರೌಂಡ್ ಲೆಸ್ ದ್ಯಾನ್ 200 ರುಪೀಸ್ ಇದೆ. ಮೋರ್ ದ್ಯಾನ್ 200 ರುಪೀಸ್ ಹೋದ್ರೇ ಫಾರ್ಮರ್ಗೆ ವರ್ಕೌಟ್ ಆಗೋದು. ಸೊ ಸ್ಟಿಲ್ ಫರ್ದರ್ ನಮ್ಮ ತೋಟ ಬರೋ ಅಷ್ಟೊತ್ತಿಗೆ ರೇಟ್ಗಳು ಬರ್ಬೋದೇನೋ. ಸೊ ಆ ಕಾರಣದಿಂದ ಪ್ರತಿಯೊಬ್ಬರು ಸಹ ರೆಗ್ಯುಲರಾಗಿ ಸ್ಪ್ರೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.